ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ DCET ರಿಸಲ್ಟ್ಸ್ ಎಲ್ಲ ಅನೌನ್ಸ್ ಆಗಿದೆ ಅಂತೇಳಿ. ಸೊ DCET ರಿಸಲ್ಟ್ಸ್ ಅಲ್ಲಿ ನಿಮಗೆ ಬಂದಿರೋದು ಏನು ಪ್ರಾವಿಷನಲ್ ರಿಸಲ್ಟ್ ಮಾತ್ರನೇ ಬಿಟ್ಟಿದ್ದಾರೆ. ಪ್ರಾವಿಷನಲ್ ಅಂತಂದ್ರೆ ಆಲ್ಮೋಸ್ಟ್ ನಿಮ್ಗೆ ಏನು ಆಪ್ಷನ್ಸ್ ಚೇಂಜ್ ಮಾಡೋಕ್ ನೆಸೆಸಿಟಿ ಇಲ್ಲ, ಚೇಂಜ್ ಮಾಡೋಕ್ಕೂ ಬರಲ್ಲ. ಸೊ ಇವಾಗ ಏನ್ ಸೀಟ್ ಬಂದಿರುತ್ತೆ ಅದೇ ಸೀಟೇ ನಿಮಗೆ ಇವತ್ತು ಅನೌನ್ಸ್ ಮಾಡೋ ಅಂತಹ 2 ಗಂಟೆ ನಂತರ ಅನೌನ್ಸ್ ಮಾಡೋ ಅಂತಹ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಅಲ್ಲಿ ಸಹ ಅದೇ ಆಲ್ಮೋಸ್ಟ್ ಬರುತ್ತೆ. Okay, in case the seat matrix remains the same. Okay, almost ಇವಾಗ ಏನು ಅಪ್ಡೇಟ್ಸ್ ಇಲ್ಲ, ಫರ್ದರ್ ಅಪ್ಡೇಟ್ಸ್ ಫ್ರಮ್ ದ KE ಏನು ಕೊಟ್ಟಿಲ್ಲ. ಸೊ ಹಾಗಾಗಿ ಏನ್ ಪ್ರಾವಿಷನಲ್ ಅಲ್ಲಿ ಬಂದಿದೆ ನಿಮ್ಗೆ ಆಲ್ಮೋಸ್ಟ್ ಅದೇ ಬರುತ್ತೆ ಗೈಸ್. ಏನ್ ಚೇಂಜ್ ಆದ ಮೇಲೆ +1 -1 ಆ ತರ ಆಗ್ಬೋದು. ಹೌದು, ಪ್ರಿಯಾರಿಟಿ ಒಂದು ಜಾಸ್ತಿ ಆಗ್ಬೋದು, ಒಂದು ಕಡಿಮೆ ಆಗ್ಬೋದು, ಬಿಟ್ರೆ ಅದಕ್ಕಿಂತ ಜಾಸ್ತಿ ಚೇಂಜ್ ಆಗಲ್ಲ. ಬಟ್ ಈಗ ನಾನು ಮಾಡ್ತಿರೋಂತಹ ವಿಡಿಯೋ ವೆರಿ ಇಂಪಾರ್ಟೆಂಟ್ ಟು ಆಲ್ ದ ಆಸ್ಪಿರೆಂಟ್ಸ್. ನೀವು ಫೀ ಹೇಗೆ ಪೇ ಮಾಡಬೇಕು, ತುಂಬಾ ಜನ ಮೈಂಡ್ ಅಲ್ಲಿ ಡೌಟ್ಸ್ ಇದಾವೆ. ಸೊ ಸ್ಟೂಡೆಂಟ್ಸ್ ಎಲ್ಲ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದಾರೆ, ಸರ್ ಇದು ನಾನು ಸೆಕೆಂಡ್ ರೌಂಡ್ ಹೋಗ್ಬೇಕಂತಿದ್ದೀನಿ, ಫಸ್ಟ್ ರೌಂಡ್ ಸೀಟ್ ಕ್ಯಾನ್ಸಲ್ ಆಗುತ್ತಾ, ಇಲ್ಲ ಫೀ ಪೇ ಮಾಡ್ಬೇಕಾ, ಫೀ ಪೇ ಮಾಡಬಾರ್ದಾ, ಓಕೆ ಪೇ ಮಾಡಿದ್ರೆ ಹೇಗೆ, ನಾನೇನ್ ಕಾಲೇಜ್ ಹೋಗ ಹೇಳ್ಬರ್ಬೇಕಾ, ಇಲ್ಲ. ಸೊ ಇದೆಲ್ಲ ಡೌಟ್ಸ್ ಇದಾವೆ ಸ್ಟೂಡೆಂಟ್ಸ್ ಮೈಂಡ್ ಅಲ್ಲಿ. ಸೊ ಇದು ಎಲ್ಲಾರ ಮೈಂಡ್ ಅಲ್ಲೂ ಸಹ ಬಂದಿರುವಂತಹ ಡೌಟ್ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಸೊ ದಟ್ ಎಲ್ಲರಿಗೂ ಬೆನಿಫಿಟ್ ಆಗ್ಲಿ. ಅಂಡ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾನು ಹೇಳುವಂತಹ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ನಿಮ್ಮ ಟೋಟಲ್ ಫೀ ಪೇ ಮಾಡಿರೋದು ನಲ್ಲಿಫೈ ಮಾಡೋದು ಹೇಗೆ, ನಲ್ಲಿಫೈ ಅಂದ್ರೆ ನೀವು ಪೇ ಮಾಡಿರೋ ಫೀಸ್ ನಿಮಗೆ ವಾಪಸ್ ಪಡೆಯೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಸ್ಕಾಲರ್ಶಿಪ್ಸ್ ಡೀಟೇಲ್ಸ್ ಸಹ ಹಾಕ್ತೀನಿ. ಸೊ ಅದ್ರ ಬಗ್ಗೆ ತಿಳ್ಕೊಬೇಕಂತಂದ್ರೆ ಯು ಮಸ್ಟ್ ಅಂಡ್ ಶುಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಸೊ ದಟ್ ಇನ್ಫಾರ್ಮೇಶನ್ ನ ಮಾತ್ರ ಸ್ಕಿಪ್ ಮಾಡಕ್ ಹೋಗಬೇಡಿ. ಓಕೆ, ಅಮೂಲ್ಯವಾದಂತಹ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ ಗೈಸ್. ಸೊ ನಾನೀಗ ನಿಮಗೆ ಫಸ್ಟ್ ಈಗ ಮಧ್ಯಾಹ್ನ 2 ಗಂಟೆ ನಂತರ ನಿಮಗೆ ಸೀಟ್ ಅಲಾಟ್ಮೆಂಟ್ ಗೊತ್ತಾಗ್ಬಿಡುತ್ತೆ. ಗೊತ್ತಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ ನಾವು ಚಾಯ್ಸ್ ಎಂಟ್ರಿ ಅಂಡ್ ಫೀ ಪೇಮೆಂಟ್ ಅಂಡ್ ಜಾಯ್ನಿಂಗ್ ಟು ದ ಕಾಲೇಜ್ ಅಂತ ಕರಿತೀವಿ. ಸೊ ಫಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಈಸ್ ಏನು, ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಆದ ನಂತರ, ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆದ ನಂತರ ಚಾಯ್ಸಸ್ ಬಿಫೋರ್ ಎ ಕ್ಯಾಂಡಿಡೇಟ್. ಚಾಯ್ಸಸ್ ಇಲ್ಲಿ 4 ಚಾಯ್ಸಸ್ ಇರ್ತಾವ ಗೈಸ್, ನೆನ್ಪಿಟ್ಕೊಳ್ಳಿ. ದೇರ್ ವಿಲ್ ಬಿ 4 ನಂಬರ್ ಆಫ್ ಚಾಯ್ಸಸ್. ಯಾವ ಚಾಯ್ಸ್ ನೀವು ಚೂಸ್ ಮಾಡಬೇಕು. ಈಗ ಇದರಲ್ಲಿ ನಾನು ಈಚ್ ಚಾಯ್ಸ್ ನ ಡಿಟೈಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದಟ್ ಇನ್ಫಾರ್ಮೇಶನ್ ಮಾತ್ರ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕೇಳಿ. ಓಕೆ, ಚಾಯ್ಸ್ 1 ಅಂತ ಯಾರ್ಯಾರು ಚೂಸ್ ಮಾಡ್ಬೇಕಂತಂದ್ರೆ, ದ ಕ್ಯಾಂಡಿಡೇಟ್ಸ್, ನನಗೆ ಬಂದಿರುವಂತಹ ಸೀಟು ನನಗೆ ಸ್ಯಾಟಿಸ್ಫೈಡ್ ಆಗಿದೆ, ನಾನು ಇದೇ ಕಾಲೇಜ್ಗೆ ಜಾಯ್ನ್ ಆಗ್ತೀನಿ, ನನಗೆ ಯಾವುದೇ ತರದ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋ ಇಂಟೆನ್ಷನ್ ಇಲ್ಲ, ನಾನು ಸ್ಯಾಟಿಸ್ಫೈಡ್ ವಿತ್ ದ KEA ಅಲಾಟೆಡ್ ಸೀಟ್. ಏನು, ಸ್ಯಾಟಿಸ್ಫೈಡ್ ವಿತ್ ದ KEA ಅಲಾಟೆಡ್ ಸೀಟ್ ಅಂದವರು ಮಾತ್ರ ಈ ಚಾಯ್ಸ್ ನ ಚೂಸ್ ಮಾಡಬೇಕು. ಯಾವುದು, ಚಾಯ್ಸ್ 1. ವೆರಿ ಇಂಪಾರ್ಟೆಂಟ್ ಗೈಸ್. ನೀವು ಇಲ್ಲಿಗೆ ನನ್ನ ಚಾಯ್ಸ್ ಎಂಟ್ರಿನ ಮುಗಿಸ್ಕೊಂತೀನಿ. ಸೊ ನಾನು ನೆಕ್ಸ್ಟ್ KEA ಅವ್ರಿಗೆ ನನಗೆ ಸಂಬಂಧ ಇಲ್ಲ, ಜಸ್ಟ್ ನಾನು ಇದನ್ನ ಚಾಯ್ಸ್ ನ ಚೂಸ್ ಮಾಡ್ಕೊಂತೀನಿ, ಕಾಲೇಜ್ಗೆ ರಿಪೋರ್ಟ್ ಮಾಡೋದಕ್ಕೆ ನಾನು ವಿಲ್ಲಿಂಗ್ ಇದ್ದೀನಿ. ಸೊ ಈ ಚಾಯ್ಸ್ ನ ಚೂಸ್ ಮಾಡಿದವರು ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ, ಬಟ್ ಫೀನ ಪೇ ಮಾಡಬೇಕು. ಏನೋ ಫೀನ ಏನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಅವ್ರು ಕೊಟ್ಟಿರೋಂತಹ ಡೇಟ್ ಒಳಗಡೆ ನೀವು ಫೀನ ಪೇ ಮಾಡ್ಬೇಕಾಗತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಸೊ ಇಲ್ಲಿದೆ ನೋಡಿ, should pay the such candidate should pay the prescribed fees by downloading the allotted details in the helpline center. Helpline center ಈ KEA ವೆಬ್ಸೈಟ್ ಒಳಗೆ ನಿಮಗೆ ಫೀ ಎಷ್ಟಂತ ತೋರಿಸಿರ್ತಾರೆ, ಅದನ್ನ ನೀವು ಪೇ ಮಾಡೋದು ಹೇಗೆ ಅಂತ ಅಲ್ಲಿ ಸ್ಟೆಪ್ಸ್ ಇರುತ್ತೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಚಲಾನ ಡೌನ್ಲೋಡ್ ಮಾಡ್ಕೋಬೇಕು. ಹೋಗಿ ಇಮಿಡಿಯೇಟ್ ಆಗಿ ನಿಮಗೆ ನಿಯರೆಸ್ಟ್ ಬ್ಯಾಂಕ್ ಹತ್ರ ನೀವು ಪೇ ಮಾಡ್ಬೇಕು. ಪೇ ಮಾಡಿದ ನಂತರ ನೀವು ಒಂದು 1 day 2 days ವೇಟ್ ಮಾಡ್ಬೇಕಾಗುತ್ತೆ, ಸೊ ದಟ್ ನಿಮಗೆ ಅಡ್ಮಿಷನ್ ಆರ್ಡರ್ ಜನರೇಟ್ ಆಗುತ್ತೆ ಇನ್ ದ KEA ವೆಬ್ಸೈಟ್. ಮತ್ತೆ ಸೇಮ್ ಇದರ ವೆಬ್ಸೈಟ್ ಗೆ ಲಾಗಿನ್ ಆಗಬೇಕಾಗುತ್ತೆ. ನೀವು ಹೇಗೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದಾಗ ಲಾಗಿನ್ ಆಗಿರ್ತೀರೋ ಅದೇ ತರ ಲಾಗಿನ್ ಆಗಬೇಕು. ಆದ್ಮೇಲೆ ನೀವು ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡ್ಬೇಕಾಗುತ್ತೆ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆದ ನಂತರ ನನ್ನ ಕೆಲಸ ಮುಗಿಯಲ್ಲ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿದ್ದೆ, ಆ ಅಡ್ಮಿಷನ್ ಆರ್ಡರ್ ಒಳಗೆ ಯಾವತ್ತು ನೀವು ರಿಪೋರ್ಟ್ ಆಗಬೇಕು, ಲಾಸ್ಟ್ ಡೇ ಆಫ್ ರಿಪೋರ್ಟಿಂಗ್. ಈಗ ಫಾರ್ ಎಕ್ಸಾಂಪಲ್ ಇವತ್ತು ರಿಸಲ್ಟ್ ಬಂದಿದೆ, ನಿಮಗೆ 28ನೇ ತಾರೀಕು ಒಳಗಡೆ ನೀವು ಕಾಲೇಜ್ಗೆ ರಿಪೋರ್ಟ್ ಆಗಬೇಕು ಅಂತ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ, ನೀವು ಇವತ್ತು ಫೀ ಪೇ ಮಾಡ್ತೀರಾ, ಇವತ್ತು ಬಂದಿದ್ದೆ, ನಾಳೆನೋ ನಾಡಿದ್ದು ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡು ಪೇ ಮಾಡ್ತೀರಾ. 1 ವೀಕ್ ಎಲ್ಲ ಟೈಮ್ ಇರುತ್ತೆ. ಸೊ ಅದ್ರಲ್ಲಿ ಪೇ ಮಾಡಿದಾದ್ಮೇಲೆ ನಿಮ್ಗೆ ಅಡ್ಮಿಷನ್ ಆರ್ಡರ್ ಬರುತ್ತೆ. ಆ ಅಡ್ಮಿಷನ್ ಆರ್ಡರ್ ಒಳಗೆ ಡೇಟ್ ಸ್ಪೆಸಿಫೈ ಮಾಡಿರ್ತಾರೆ, ಯಾವತ್ತು ನೀವು ವಿಸಿಟ್ ಮಾಡ್ಬೇಕು ಕಾಲೇಜ್ನ ಅಂತ. ಸೊ ಅಷ್ಟು ಒಳಗಡೆನೆ ಹೋಗಿ ನೀವು ಕೊಡ್ಬೋದು, ಅಥವಾ ಆ ಡೇಟ್, ಆ ಲಾಸ್ಟ್ ಡೇ ದಿನನೂ ಹೋಗಿ ನೀವು ರಿಪೋರ್ಟ್ ಮಾಡ್ಬೋದು ಕಾಲೇಜ್ಗೆ. ಬಟ್ ರಿಪೋರ್ಟ್ ಮಾಡಿದ ಡೇನೆ ನೀವು ಇಮಿಡಿಯೇಟ್ ಆಗಿ ಮತ್ತೆ ಲಾಗಿನ್ ಆಗ್ಬೇಕಾಗುತ್ತೆ ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗಿ ನಾನು ರಿಪೋರ್ಟ್ ಆಗಿದ್ದೀನಿ ಕಾಲೇಜ್ಗೆ ಅಂತೇಳಿ ನೀವು ಅಲ್ಲಿ ಡೇಟ್ ನ ಕೊಡ್ಬೇಕು, ಸಬ್ಮಿಟ್ ಮಾಡ್ಬೇಕಾಗುತ್ತೆ.
ಸೊ ಇನ್ ಕೇಸ್ ರಿಪೋರ್ಟ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ, ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ ಗೈಸ್. ಇದನ್ನು ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನೀವು ರಿಪೋರ್ಟ್ ಮಾಡಿರೋ ಡೇಗೆ ನಿಮ್ಮ ಕಾಲೇಜ್ ಅವರು ಸಹ, ಕಾಲೇಜ್ ಅಥಾರಿಟಿ ಅವರು ಸಹ ಲಾಗಿನ್ ಆಗ್ಬಿಟ್ಟು ಅವ್ರ ಕಾಲೇಜ್ ಐ ಡಿನಲ್ಲಿ ಅವರು ನೀವು ಬಂದಿದ್ದೀರಾ, ಕ್ಯಾಂಡಿಡೇಟ್ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅವರು ರಿಪೋರ್ಟ್ ಮಾಡ್ತಾರೆ. ಈ ತರ 2 ರಿಪೋರ್ಟಿಂಗ್ ಆಗುತ್ತೆ, ಒಂದು ಕ್ಯಾಂಡಿಡೇಟ್ ಕಡೆಯಿಂದ, ಇನ್ನೊಂದು ಕಾಲೇಜ್ ಅವ್ರ ಕಡೆಯಿಂದ. ಈ 2 ರಿಪೋರ್ಟಿಂಗ್ ಆದ ನಂತರನೇ ನಿಮ್ಮ ಸೀಟು ಕನ್ಫರ್ಮ್ ಆಗುತ್ತೆ. ನೀವು ಇನ್ ಕೇಸ್ ರಿಪೋರ್ಟ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ, ಆಯ್ತು ಮರ್ತು ಬಿಡಿ, ನಿಮ್ಮ ಸೀಟ್ ಕ್ಯಾನ್ಸಲ್ ಆಗೋಗುತ್ತೆ ಗೈಸ್. ಇಲ್ಲಿ ನೋಡಿ, ಇಫ್ ದ ಕ್ಯಾಂಡಿಡೇಟ್ ಫೇಲ್ಸ್ ಟು ರಿಪೋರ್ಟ್ ಬ್ಯಾಕ್ ಟು ದ KEA they have joined, ಆಗ ಏನಾಗುತ್ತೆ ನೋಡಿ, then seat will be cancelled even though they might be have physically joined. ನೋಡಿ, ಫಿಸಿಕಲಿ ನೀವು ಜಾಯಿನ್ ಆಗಿದ್ರು ಸಹ ನೀವು ಮತ್ತೆ ಲಾಗಿನ್ ಆಗಿ ನೀವು ಏನಾದ್ರೂ ರಿಪೋರ್ಟ್ ಮಾಡಿದೀನಿ, ನಾನು ಇಲ್ಲಿ ಈ ಡೇಗೆ ರಿಪೋರ್ಟ್ ಮಾಡಿದೀನಿ ಅಂತ ನೀವು ಇನ್ಫಾರ್ಮ್ ಮಾಡಿಲ್ಲ KEA ದವ್ರಿಗೆ ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗೋಗುತ್ತೆ. ಗಮನದಲ್ಲಿ ಇಟ್ಕೊಳ್ಳಿ. ನೀವು ಇವನ್ ಫೀ ಪೇ ಮಾಡಿರ್ಬೋದು, ಆದ್ಮೇಲೆ ನೀವು ಫೀ ಪೇ ಮಾಡಿರ್ಬೋದು, ಕಾಲೇಜಲ್ಲಿ ಹೋಗಿ ಫಿಸಿಕಲ್ ಆಗಿ ಕುತ್ಕೊಂಡು ಕ್ಲಾಸಸ್ ಕೇಳ್ತಿರ್ಬೋದು, ಬಟ್ ರಿಪೋರ್ಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗೋಗುತ್ತೆ. ಓಕೆ, ಸೊ ಆತರ ಮಾಡ್ಕೋಬೇಡಿ. ರಿಪೋರ್ಟ್ ಮಾಡಿದ್ದ ದಿನನೇ ಇಮಿಡಿಯೇಟ್ ಆಗಿ ಮತ್ತೆ ಲಾಗಿನ್ ಆಗ್ಬಿಟ್ಟು KEA ವೆಬ್ಸೈಟ್ಗೆ ಲಾಗಿನ್ ಆಗಿ ಇಮಿಡಿಯೇಟ್ ಆಗಿ ನೀವು, ನಾನು ರಿಪೋರ್ಟ್ ಮಾಡಿದ್ದೀನಿ ಈ ಡೇ ಸೋ ಅಂಡ್ ಸೋ ಡೇಟ್, ಫಾರ್ ಎಕ್ಸಾಂಪಲ್ ಇವಾಗ 28ನೇ ತಾರೀಕು ಲಾಸ್ಟ್ ಡೇಟ್ ಆಫ್ ರಿಪೋರ್ಟಿಂಗ್ ಇತ್ತು, ನೀವು 26ನೇ ತಾರೀಕೆ ಹೋಗಿದ್ರೆ ಅಂತ ಇಟ್ಕೊಳ್ಳಿ, ಎಲ್ಲ ಫೀ ಪೇ ಮಾಡ್ಕೊಂಡು 26ನೇ ತಾರೀಕೆ ರಿಪೋರ್ಟ್ ಆಗಿದ್ದೀನಿ ಅಂತ KEA ವೆಬ್ಸೈಟ್ ಲಾಗಿನ್ ಆಗ್ಬಿಟ್ಟು 26th ಐ ಹ್ಯಾವ್ ರಿಪೋರ್ಟೆಡ್, 26th ಐ ಹ್ಯಾವ್ ರಿಪೋರ್ಟೆಡ್ ಅಂತ ಹೇಳ್ಬಿಟ್ಟು ಆ ಡೇಟ್ ಕೊಡ್ಬೇಕಷ್ಟೇ. ಓಕೆ, ಆದ ನಂತರ ನೀವು ರಿಪೋರ್ಟೆಡ್ ರಿಸಿಪ್ಟ್ ಬರುತ್ತೆ, ಅದನ್ನ ಸಹ ತಗೊಂಡು ಪ್ರಿಂಟ್ ಔಟ್ ಇಟ್ಕೋಬಹುದು. ಈಗ ಇನ್ ಕೇಸ್ ರಿಪೋರ್ಟ್ ಆಗಿಲ್ಲ ಅಂದಲ್ಲಿ ಆ ಕ್ಯಾಂಡಿಡೇಟ್ಸ್ ಸೀಟ್ ಕ್ಯಾನ್ಸಲ್ ಆಗೋಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ರಿಪೋರ್ಟ್ ಆಗಿಲ್ಲ ಅಂತಂದ್ರೆ ಅವ್ರ ಸೀಟ್ ಕ್ಯಾನ್ಸಲ್ ಆಗೋಗುತ್ತೆ, ಅವರು ನೆಕ್ಸ್ಟ್ ರೌಂಡ್ ಹೋಗೋಕ್ಕೂ ಚಾನ್ಸ್ ಇರಲ್ಲ. ಅದನ್ನು ಒಂದು ಇಂಪಾರ್ಟೆಂಟ್. ಓಕೆ, ಚಾಯ್ಸ್ 1 ಚೂಸ್ ಮಾಡ್ಕೊಂಡು ರಿಪೋರ್ಟ್ ಮಾಡಿಲ್ಲ ಕಾಲೇಜ್ಗೆ, ಆ ಕಡೆ ಫೀನು ಪೇ ಮಾಡಿಲ್ಲ ಅಂತಂದ್ರೆ ಮರ್ತು ಬಿಡಿ, ನಿಮ್ಮ ಕಾಲೇಜ್ ಸೀಟ್ ಹೋಯ್ತು ಅಂತ. ಓಕೆ, ಅದಕ್ಕೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಈ ಚಾಯ್ಸ್ 1 ಚೂಸ್ ಮಾಡಿದವರು ಸೆಕೆಂಡ್ ರೌಂಡ್ಗೆ ಹೋಗೋದಕ್ಕೆ ಪರ್ಮಿಷನ್ ಇರಲ್ಲ. ಓಕೆ, ಸೊ ಅಂದ್ರೆ ಇದೇ ನೀವು ಜಾಯಿನ್ ಆದಂಗೆ. ಓಕೆ, ಈಗ ಚಾಯ್ಸ್ 2 ಯಾರ್ಯಾರು ತಗೋಬೇಕು? ಫಾರ್ ಎಕ್ಸಾಂಪಲ್, ಸರ್ ನನಗೆ ಇವಾಗ ಬಂದಿರೋ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಬಂದಿದೆ, ನನಗೆ ಆ ಕಾಲೇಜ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದವರು ಚಾಯ್ಸ್ 2 ಚೂಸ್ ಮಾಡ್ಕೋಬೇಕು. ಸೊ ಬಟ್ ಚಾಯ್ಸ್ 2 ಚೂಸ್ ಮಾಡಿದಾಗ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿರೋ ಕಾಲೇಜ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋದಂಗೆ. ಓಕೆ, ಆ ಕೇಸಲ್ಲಿ ನೀವು ಸಹ ಫೀನ ಪೇ ಮಾಡ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ನೋಡಿ, ಇದನ್ನು ವೆರಿ ಇಂಪಾರ್ಟೆಂಟ್. ಫಸ್ಟ್ ರೌಂಡ್ ಅಲ್ಲಿ ನೀವು ಏನ್ ಸೆಲೆಕ್ಟ್ ಆಗಿರುತ್ತೆ ಸೀಟು, ಆ ಸೀಟ್ ನ ಹೋಲ್ಡ್ ಅಲ್ಲಿ ಇಟ್ಕೊಂಡು ನಾನು ನೆಕ್ಸ್ಟ್ ರೌಂಡ್ ಹೋಗ್ಬೇಕು ಅಂತಂದ್ರೆ ಆ ತರ ಸ್ಟೂಡೆಂಟ್ಸ್ ಚಾಯ್ಸ್ 2ನೇ ಚೂಸ್ ಮಾಡಬೇಕು. ಆ ತರ ಸ್ಟೂಡೆಂಟ್ಸ್ ಚಾಯ್ಸ್ 2ನ ಚೂಸ್ ಮಾಡಬೇಕು. ನಿಮಗೆ ಅಲಾಟ್ ಆಗಿರೋಂತಹ ಸೀಟು ಹಾಗೆ ಹೋಲ್ಡ್ ಅಲ್ಲಿ ಇರುತ್ತೆ. ಅಂಡ್ ಅಲ್ಲ, ಫಾರ್ ಎಕ್ಸಾಂಪಲ್ ನಿಮಗೆ 1 ಇಂದ 50 ತನಕ ನೀವು ಹಾಕಿದ್ರೆ ಅಂತ ಇಟ್ಕೊಳ್ಳಿ ಆಪ್ಷನ್ಸ್, ನಿಮ್ಗೆ 24th ಆಪ್ಷನ್ ಬಂದಿದೆ ಅಂತ ಇಟ್ಕೊಳ್ಳಿ, ಕೆಳಗಡೆ ಇರೋ ಆಪ್ಷನ್ಸ್ ಎಲ್ಲಾನು ಡಿಲೀಟ್ ಆಗೋಗುತ್ತೆ. ಈ ಚಾಯ್ಸ್ 2 ಚೂಸ್ ಮಾಡಿದೆ, ಕೆಳಗಿರೋ ಆಪ್ಷನ್ಸ್ ಎಲ್ಲಾನು ಡಿಲೀಟ್ ಆಗುತ್ತೆ, ಓನ್ಲಿ ಅಪ್ ಸೈಡ್ ಆಪ್ಷನ್ಸ್ ಮಾತ್ರನೇ ಉಳ್ಕೊಳ್ಳುತ್ತೆ. ಇದನ್ನು ವೆರಿ ಇಂಪಾರ್ಟೆಂಟ್. ಓಕೆ, ಸೆಕೆಂಡ್ ರೌಂಡ್ ಹೋಗಿರೋ ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೋಬೇಕು. ಇದು ನಿಮಗೆ 24th ಆಪ್ಷನ್ ಸೆಲೆಕ್ಟ್ ಆಗಿದೆ, ಈ ಆಪ್ಷನ್ ನಿಮಗೆ ಕಾಲೇಜ್ ಬಂದಿರೋದು ಫಸ್ಟ್ ರೌಂಡ್ ಅಲ್ಲಿ. 25th ಇಂದ ಎಲ್ಲಾನು ಡಿಲೀಟ್ ಆಗೋಗುತ್ತೆ. 50 ತನಕ ನೀವು 100 ಹಾಕಿರಿ 200 ಹಾಕಿರಿ ಎಲ್ಲಾನು ಡಿಲೀಟ್ ಆಗುತ್ತೆ, ಮೇಲೇದ್ ಮಾತ್ರನೇ ಉಳ್ಕೊಳ್ಳುತ್ತೆ. ನೀವು ಇದನ್ನ ಅಪ್ ಅಂಡ್ ಡೌನ್ ಮಾಡ್ಕೋಬಹುದು, ಅಂದ್ರೆ ಮೇಲಿರೋ ಆಪ್ಷನ್ಸ್ ನ ಚೇಂಜ್ ಮಾಡ್ಕೋಬಹುದು. ಓಕೆ, ಇಲ್ಲಿ 5th ಇರೋದನ್ನ 2 ಹಾಕೋದು, ಮತ್ತೆ 23rd ಇರೋದನ್ನ 7 ಹಾಕೋದು, ಈ ತರ ನೀವು ಚೇಂಜಸ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಒಟ್ಟಲ್ಲಿ ನಿಮ್ಗೆ 24 ಆಪ್ಷನ್ ಮಾತ್ರನೇ ಉಳ್ಕೊಳ್ಳುತ್ತೆ. ಬಟ್ ಈ ಆಪ್ಷನ್ ಮಾತ್ರ ನಿಮಗೆ ಹೋಲ್ಡ್ ಆಗಿರುತ್ತೆ. ಅಂದ್ರೆ ಏನು, ಇದಕ್ಕೆ ನೀವು ಫೀ ಪೇ ಮಾಡಿರ್ತೀರಿ. ಈಗ ನೀವು ಆಪ್ಷನ್ 2 ಚೂಸ್ ಮಾಡಿದ್ದೆ, ಚಾಯ್ಸ್ 2 ಚೂಸ್ ಮಾಡಿದ್ದೆ, ಇಮಿಡಿಯೇಟ್ ಆಗಿ ಕಾಲೇಜಲ್ಲಿ ಹೋಗಿ ಫೀ ಪೇ ಮಾಡ್ಬೇಕು. ಅಂದ್ರೆ ಐ ಮೀನ್ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಫೀನ ಪೇ ಮಾಡ್ಕೋಬೇಕು. ಅವಾಗೆ ನೀವು ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಆಗಿದ್ದಲ್ಲಿ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಬಂತು ಅಂತ ಇಟ್ಕೊಳ್ಳಿ. ಬಂತು ಅಂತಂದ್ರೆ ಈ 24th ಆಪ್ಷನ್ ಡಿಲೀಟ್ ಆಗೋಗುತ್ತೆ, ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ನಿಮ್ಗೆ ಯಾವ ಆಪ್ಷನ್ ಮೇಲಿಗಡೆ ಬಂದಿರುತ್ತೆ ಅದಕ್ಕೆ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಬೇಕಾಗುತ್ತೆ. ಸೇಮ್ ಆಸ್ ಎಕ್ಸ್ಪ್ಲೈನ್ ಫಾರ್ ಚಾಯ್ಸ್ 1. ಅದೇ ತರ ನೀವು ಮತ್ತೆ ಕಾಲೇಜ್ಗೆ ಹೋಗ್ಬೇಕು, ರಿಪೋರ್ಟ್ ಮಾಡಿದ್ದೀನಿ ಅಂತ ಹೇಳ್ಬೇಕು. ಇನ್ನು ಏನಾದ್ರು ಎಕ್ಸ್ಟ್ರಾ ಫೀ ಪೇ ಮಾಡೋದಿದ್ರೆ ನಿಮ್ಗೆ ಆ ಎಕ್ಸ್ಟ್ರಾ ಫೀಗೆ ರಿಸಿಪ್ಟ್ ಬರುತ್ತೆ, ಅದನ್ನ ಮತ್ತೆ ಪೇ ಮಾಡ್ಬೇಕಾಗುತ್ತೆ. ಇಲ್ಲ ಇನ್ನು ಫೀ ಜಾಸ್ತಿ ಪೇ ಮಾಡಿಬಿಟ್ಟಿದ್ದಾರೆ ಫಸ್ಟ್ ರೌಂಡ್ ಅಲ್ಲಿ ಅಂತಂದಲ್ಲಿ ನಿಮಗೆ ಉಳಿದಿರೋ ಅಮೌಂಟ್ ನೀವು ಕಾಲೇಜ್ಗೆ ರಿಪೋರ್ಟ್ ಆದ ನಂತರ ನಿಮಗೆ ವಾಪಸ್ ಬರುತ್ತೆ, ರಿಫಂಡ್ ಮಾಡ್ತಾರೆ. ಓಕೆ, ಅದನ್ನು ಪ್ರೊಸೀಜರ್ ಇದೆ. ಎಕ್ಸ್ಟ್ರಾ ಏನೇ ಅಮೌಂಟ್ ಪೇ ಮಾಡಿದ್ದು ಆಟೋಮೆಟಿಕ್ ಆಗಿ ಅದು ನಿಮಗೆ ರಿಫಂಡ್ ಆಗುತ್ತೆ. ಸೊ ಈ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್, ಅದೇ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಕೀಪಿಂಗ್ ದ ಸೀಟ್ ಅಲಾಟೆಡ್ ಆನ್ ಹೋಲ್ಡ್, ನೋಡಿ ಹೋಲ್ಡ್ ಅಲ್ಲಿ ಇರುತ್ತೆ. ಬಟ್ ಕಾಲೇಜ್ಗೆಲ್ಲ ಜಾಯ್ನ್ ಆಗಂಗಿಲ್ಲ ಗೈಸ್, ಅದೊಂದು ನೆನ್ಪಿಟ್ಕೊಳ್ಳಿ. ನನ್ಗೆ ಕಾಲೇಜ್ ಸೀಟ್ ಬಂದ್ಬಿಟ್ಟಿದೆ, ನಾನು ಕಾಲೇಜ್ಗೆ ಹೋಗಿ ಒಂದ್ಸಲ ನೋಡ್ಕೊಂಡ್ ಬರ್ತೀನಿ, ಕಾಲೇಜ್ಗೆ ಹೋಗಿ ಕುತ್ಕೊಂಡ್ ಇವೆಲ್ಲ ಆಗಲ್ಲ. ನೀವು ಕಾಲೇಜ್ಗೆ ಹೋಗೋ ತರನೇ ಇಲ್ಲ. ಚಾಯ್ಸ್ 2 ಬಂದವರು ಈವನ್ ನಿಮಗೆ ಕಾಲೇಜ್ ಸೆಲೆಕ್ಟ್ ಆಗಿದ್ರು ಸಹ ನೀವು ಕಾಲೇಜ್ಗೆ ಹೋಗ್ಬಾರ್ದು. ಯಾವಾಗ
ಅಂಟಿಲ್ ನಿಮಗೆ ಚಾಯ್ಸ್ ಟು ರಿಸಲ್ಟ್ ಬರೋ ತನಕ, ಅಂದ್ರೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬರೋ ತನಕ ನೀವು ಕಾಲೇಜ್ಗೆ ಹೋಗೋ ತರ ಇಲ್ಲ. ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅಲ್ಲಿ ನಿಮಗೆ ಸೀಟ್ ಬಂತು, ಯಾವ್ದಾದ್ರು ಬೇರೆ ಕಾಲೇಜ್ ಬಂತು ಅಂದಲ್ಲಿ ಈ ಕಾಲೇಜ್ ಬಂದಿರುವಂತಹ ಕಾಲೇಜ್ ಫಸ್ಟ್ ರೌಂಡ್ ಅಲ್ಲಿ ಬಂದಿರೋ ಕಾಲೇಜ್ ಡಿಲೀಟ್ ಆಗೋಗುತ್ತೆ. ನೀವು ಯಾವ್ದು ಸೆಲೆಕ್ಟ್ ಆಗಿರೋ ಸೆಕೆಂಡ್ ರೌಂಡ್ ಅಲ್ಲಿ ಆ ಕಾಲೇಜ್ಗೆ ನೀವು ಹೋಗಿ ರಿಪೋರ್ಟ್ ಮಾಡ್ಬೇಕು. ಇನ್ ಕೇಸ್ ಸೀಟ್ ಬಂದಿಲ್ಲ ಅಂತ ಇಟ್ಕೊಳ್ಳಿ, ಸೆಕೆಂಡ್ ರೌಂಡ್ ಅಲ್ಲಿ ಜಾಯ್ನ್ ಆಗಿರ್ತೀರಾ, ಆಪ್ಷನ್ಸ್ ಸಹ ಎಲ್ಲ ಕೊಟ್ಟಿರ್ತೀರಾ, ರಿಸಲ್ಟ್ ಬಂತು, ಬಟ್ ಆವಾಗ್ಲೂ ಏನ್ ಚೇಂಜ್ ಆಗಿಲ್ಲ, ಸೇಮ್ ಕಾಲೇಜೇ ಬಂತು ಅಂತಂದ್ರೆ ನಿಮಗೆ ಈ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಬೇಕು. ಓಕೆ, ಅದು ವೆರಿ ಇಂಪಾರ್ಟೆಂಟ್. ಏನ್ ಲಾಸ್ ಇರಲ್ಲ. ಓಕೆ, ಬಟ್ ಒಂದನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡು ಇನ್ನೊಂದು ತರ ಹೋಗೋದೇ ನನ್ನ ಅಭಿಪ್ರಾಯ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ. ಯಾಕಂತಂದ್ರೆ ಕಾಲೇಜ್ ಸೀಟ್ ನ ಬಿಟ್ಕೊಂಡು ಇನ್ನೊಂದು ರೌಂಡ್ ಅಲ್ಲಿ ಫ್ರೆಶ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದು ಸ್ವಲ್ಪ ಡಿಫಿಕಲ್ಟಿ. ಯಾಕಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ತುಂಬಾ ಆಪ್ಷನ್ಸ್ ಕಡಿಮೆ ಇರುತ್ತೆ ಗೈಸ್, ಕಾಲೇಜು ಸಹ ತುಂಬಾ ಕಡಿಮೆ ಇರುತ್ತೆ. ಆಲ್ಮೋಸ್ಟ್ ಫಸ್ಟ್ ರೌಂಡ್ ಅಲ್ಲಿ ಬಂದಿರೋರು ಎಲ್ಲರೂ ಜಾಯ್ನ್ ಆಗ್ತಾರೆ. 90% ಪೀಪಲ್ ಜಾಯ್ನ್ ಆಗ್ತಾರೆ, 10% ಮಾತ್ರ ಜಾಯ್ನ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಈಗ ಸರ್ ನಾನು ಸೆಕೆಂಡ್ ರೌಂಡ್ ಅಲ್ಲಿ ತಗೊಂಡ್ಮೇಲೆ ನನ್ಗೆ ಹೊಸ ಆಪ್ಷನ್ಸ್ ಮಾಡಕ್ ಕೊಡ್ತಾರಾ? ಕೊಡಲ್ಲ. ಆ ಹೊಸ ಆಪ್ಷನ್ಸ್ ಎಂಟ್ರಿ ಮಾಡಕ್ ಕೊಡಲ್ಲ. ಯಾವಾಗ ನಿಮಗೆ ಕೊಟ್ಟಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಿದೆ ಅದೇ ಸೀಟ್ ಮ್ಯಾಟ್ರಿಕ್ಸ್ ಇತ್ತು ಅಂತಂದ್ರೆ ಕೊಡಲ್ಲ. ಇನ್ ಕೇಸ್ ಯಾವ್ದಾದ್ರು ಎಕ್ಸ್ಟ್ರಾ ಕಾಲೇಜಸ್, ನ್ಯೂ ಕಾಲೇಜಸ್ ಬಂತು, ಅಥವಾ ಹೊಸ ಸೀಟ್ಸ್ ಏನಾದ್ರು ಆಡ್ ಆಯ್ತು KE ನಿಂದ ಅಂತಂದ್ರೆ ಆ ಪರ್ಟಿಕ್ಯುಲರ್ ಸೀಟ್ಸ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ ಎಂಟ್ರಿ ಮಾಡೋದಕ್ಕೆ. ಅದನ್ನು ನಿಮ್ಗೆ ಆಪ್ಷನ್ಸ್ ಅಲ್ಲಿ ತೋರಿಸ್ತಾರೆ ಗೈಸ್. ಓಕೆ, ನೀವು ಲಾಗಿನ್ ಆಗ್ತಿರಲ್ವಾ, ಲಾಗಿನ್ ಆದಾಗ ಏನೋ ಆಪ್ಷನ್ಸ್ ಈ ಹೆಚ್ಚು ಕಡಿಮೆ ಮಾಡ್ಕೊಳೋದಕ್ಕಂದ್ರೆ ಈ 1 7ಗೆ 7 10ಗೆ ಈ ತರ ಹಾಕಕ್ ನೋಡ್ತಿರಲ್ವಾ, ಆಗ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ತೋರಿಸುತ್ತೆ ಹೊಸ ಕಾಲೇಜ್ ಇದ್ರೆ ಈ ಕಾಲೇಜ್ ನಿಮ್ಗೆ ಆಪ್ಷನ್ ಇದೆ, ಇನ್ನು ಆಡ್ ಮಾಡ್ಕೊಳ್ಳಿ ಅಂತ. ಸೊ ಆ ತರ ಚಾನ್ಸ್ ಇರುತ್ತೆ. ಓನ್ಲಿ ಫಾರ್ ನ್ಯೂ ಕಾಲೇಜ್ ಆರ್ ನ್ಯೂ ಕೋರ್ಸಸ್ ವಿಚ್ ಆರ್ ಇನ್ಕ್ಲೂಡೆಡ್ ಬೈ ಇನ್ ದ ಸೀಟ್ ಮ್ಯಾಟ್ರಿಕ್ಸ್, ಅದಕ್ಕೆ ಮಾತ್ರ. ಇನ್ ಕೇಸ್ ಇಲ್ಲ ಅಂತಂದ್ರೆ, ಹೊಸ ಕಾಲೇಜ್ ಯಾವ್ದು ಬಂದಿಲ್ಲ ಅಂತಂದ್ರೆ ನೀವು ಸೀಟ್ ಮ್ಯಾಟ್ರಿಕ್ಸ್ ಏನ್ ಚೇಂಜ್ ಇರಲ್ಲ, ಈ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲೇ ನೀವು ಚೇಂಜ್ ಮಾಡ್ಕೋಬೇಕು. ಈಗ ಚಾಯ್ಸ್ 3 ಯಾರು ಮಾಡ್ಕೋಬೇಕು? ಚಾಯ್ಸ್ 3 ಯಾರು ಮಾಡ್ಕೋಬೇಕಂತಂದ್ರೆ, ನನಗೆ ಬಂದಿರುವಂತಹ ಸೀಟು ಸ್ಯಾಟಿಸ್ಫೈ ಇಲ್ಲ, ನಾನು KE ಸರೆಂಡರ್ ಮಾಡ್ಬಿಡ್ತೀನಿ ಸೀಟ್ನ, ನನಗೆ ಫ್ರೆಶ್ ಆಗಿ ಆಪ್ಷನ್ಸ್ ಕೊಡಿ ಅಲಾಟ್ ಮಾಡ್ಕೊಳ್ಳೋದಕ್ಕೆ ಅಂದವರು ಚಾಯ್ಸ್ 3 ಚೂಸ್ ಮಾಡ್ಕೋಬೇಕು. ಏನು, ನಾಟ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ಬಟ್ ವಿಶಸ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ನೆಕ್ಸ್ಟ್ ರೌಂಡ್ ವಿತ್ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್. ನೋಡಿ, ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಹೇಳ್ತಿದ್ದಾರೆ, ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಎಕ್ಸೆಪ್ಟ್ ದ ಅಲಾಟೆಡ್ ಆಪ್ಷನ್ ಬೈ KR ಸರೆಂಡಿಂಗ್ ದ ಅಲಾಟೆಡ್ ಸೀಟ್. ಅಂದ್ರೆ ಏನ್ ಮೀನಿಂಗ್ ಅಂತಂದ್ರೆ, ನೀವು ಇವಾಗ ಫಾರ್ ಎಕ್ಸಾಂಪಲ್ 100 ಆಪ್ಷನ್ಸ್ ಹಾಕಿದ್ರ ಅಂತ ಇಟ್ಕೊಳ್ಳಿ, 100 ಆಪ್ಷನ್ಸ್ ಕೊಟ್ಟಿದ್ದೀರಾ, ನಿಮಗೆ 99th ಕಾಲೇಜ್ ಬಂದ್ಬಿಟ್ಟಿರುತ್ತೆ, 99th ಆಪ್ಷನ್ ಕಾಲೇಜ್ ಬಂದಿರುತ್ತೆ ಫಸ್ಟ್ ರೌಂಡ್ ಅಲ್ಲಿ. ನಿಮಗೆ ಆ ಕಾಲೇಜ್ ಹೋಗಕ್ ಇಷ್ಟ ಇಲ್ಲ ಅಂದಲ್ಲಿ, ನನಗೆ ಈ ಸೀಟು ಬೇಡ, ನನಗೆ ಈ ಕಾಲೇಜ್ ಅಸಲ್ ಇಷ್ಟ ಇಲ್ಲ, ಸೀಟು ಬೇಡ, ನಾನು ಸರೆಂಡರ್ ಮಾಡ್ಬಿಡ್ತೀನಿ KE ಅಂದ್ರೆ ಇದನ್ನ ನೀವು ಸರೆಂಡರ್ ಮಾಡಬಹುದು ಬೈ ಚೂಸಿಂಗ್ ಆಪ್ಷನ್ 3. ಆಪ್ಷನ್ 3 ನೀವು ಎಂಟರ್ ಮಾಡ್ಕೊಂಡ್ರೆ ಈ ಸೀಟ್ KE ದವ್ರಿಗೆ ವಾಪಸ್ ಕೊಟ್ಟಂಗ ಆಗುತ್ತೆ. ಆದ್ರೆ ನಿಮಗೆ ಮತ್ತೆ ಈ 100 ಆಪ್ಷನ್ಸ್ ಏನ್ ಎಂಟರ್ ಮಾಡಿರ್ತೀರ ಅದರಲ್ಲಿ ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗಿ ನಾವು ಉಳಿದಿರೋ 99 ಕಾಲೇಜ್ ನಿಮಗೆ ಅವೈಲೇಬಲ್ ಇರುತ್ತೆ, ಮತ್ತೆ ನೀವು ಅದರಿಂದ ಆಟ ಆಡ್ಬೋದು. ಐ ಮೀನ್ ಇನ್ನ 99 ಕಾಲೇಜಸ್ ಏನ್ ಹಾಕಿರ್ತೀರಾ ಅದು ಎಲ್ಲಾನು ಬರುತ್ತೆ, ಬಟ್ ಬಂದಿರೋಂತಹ ಸೀಟ್ ಕಳ್ಕೊಳ್ತೀರಾ, ಬಂದಿರೋಂತಹ ಸೀಟ್ KE ಸರೆಂಡರ್ ಮಾಡ್ತೀರಾ, ಇದು ವೆರಿ ಇಂಪಾರ್ಟೆಂಟ್. ಸೊ ಬಂದಿರೋಂತಹ ಸೀಟ್ KE ಸರೆಂಡರ್ ಮಾಡೋದ್ರಿಂದ ನಿಮಗೆ ಮತ್ತೆ ಹೊಸದಾಗಿ ಕಾಲೇಜ್ ಅಲಾಟ್ ಆಗ್ಬೇಕು, ಅದು ನೆನ್ಪಿಟ್ಕೊಳ್ಳಿ. ಮತ್ತೆ ನಿಮಗೆ ಫ್ರೆಶ್ ಆಗಿ ಮತ್ತೆ ಫ್ರೆಶ್ ಅಲಾಟ್ಮೆಂಟ್ ಆಗ್ಬೇಕಾಗುತ್ತೆ. ಅದು ಚಾಯ್ಸ್ 3. ಓಕೆ, ಅಂಡ್ ಚಾಯ್ಸ್ 4 ಅಂದ್ರೆ ಏನು? ಚಾಯ್ಸ್ 4 ಅಂದ್ರೆ KE ಅವ್ರಿಗೆ ನನಗೆ ಸಂಬಂಧನೇ ಬೇಡ, ಈಗ ಫಸ್ಟ್ ರೌಂಡ್ ಅಲ್ಲಿ ಕೊಟ್ಟಿರೋ ಅಂತ ಸೀಟು ನನಗೆ ಬೇಕಾಗಿಲ್ಲ, ನೀವೇ ತಗೊಂಡ್ಬಿಡಿ, KE ಕೊಟ್ಬಿಡ್ತೀನಿ, ನನಗೆ ಬೇಕಾಗಿಲ್ಲ, ನಾನು ಎಲ್ಲೋ ಬೇರೆದೇನೋ ಮಾಡ್ಕೊಂತಾ ಇದ್ದೀನಿ, ಈ ವರ್ಷ ಏನೋ ನನಗೆ ಬೇರೆ ಕೆಲಸ ಇದಾವೆ ಅದನ್ನ ಮಾಡ್ಕೊಂತೀನಿ, ಸುಮ್ಮನೆ ಏನೋ ಪಾರ್ಟಿಸಿಪೇಟ್ ಮಾಡಕ್ ಬಂದಿದ್ದೆ. ಅಂಡ್ ಇನ್ನು ಕೆಲವೊಂದು ಸಿಚುಯೇಷನ್ ಹೆಂಗಂತಂದ್ರೆ, ನನಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಟಾಪ್ ಕಾಲೇಜಲ್ಲಿ ತಗೊಂಡ್ಬಿಟ್ಟಿದ್ದೀನಿ. ಸೊ ಆ ತರ ವಿದ್ಯಾರ್ಥಿಗಳು, ನನಗೆ ಈ KE ನಲ್ಲಿ ಬಂದಿರೋಂತಹ ಸೀಟ್ ಅಲಾಟ್ಮೆಂಟ್ ಇಷ್ಟ ಇಲ್ಲ, ನಾನು ಆಲ್ರೆಡಿ ನಮ್ಮ ಮನೆ ಹತ್ರ ಇರೋ ಕಾಲೇಜಲ್ಲೇ ನಾನು ಜಾಯ್ನ್ ಆಗ್ಬಿಟ್ಟಿದ್ದೀನಿ, ಪೇಮೆಂಟ್ ಫೀಸ್ ಮ್ಯಾನೇಜ್ಮೆಂಟ್ ಕೋಟಾನೆಲ್ಲ ತಗೊಂಡ್ಬಿಟ್ಟಿದ್ದೀನಿ, ಸೀಟ್ನ ಜಾಯ್ನ್ ಆಗಿದ್ದೀನಿ, ನಿಮ್ಮ ಸೀಟ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ವಾಪಸ್ ಮಾಡ್ದಂಗೆ. ಓಕೆ, ಚಾಯ್ಸ್ 4 ಇದು ವೆರಿ ಇಂಪಾರ್ಟೆಂಟ್ ನೋಡಿ ಗೈಸ್. ಚಾಯ್ಸ್ 4, ಚಾಯ್ಸ್ 3 ಬೈ ಮಿಸ್ಟೇಕ್ ಆಗಿ ಸಹ ಹಾಕಕ್ ಹೋಗಬೇಡಿ. ಈ 4 ಆಪ್ಷನ್ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನ ಗಮನವಿಟ್ಟು ಕೇಳಿಸ್ಕೊಂಡಿದ್ದೀರಾ ಅಂತ ತಿಳ್ಕೊಂಡು ನಾನು ಈ ವಿಡಿಯೋನ ನಿಮಗೆ ಹೇಳ್ತಾ ಇದ್ದೀನಿ ಗೈಸ್. ಓಕೆ, ನೋಡಿ ವಿದ್ಯಾರ್ಥಿಗಳಿಗೆ ಇನ್ನು ಕೆಲವೊಂದು ಡೌಟ್ ಏನಿರುತ್ತೆ ಅಂದ್ರೆ, ಫೀನ ಹೇಗೆ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಫೀನ ಪೇ ಮಾಡಬೇಕಾದಕ್ಕೆ ನೀವೇನ್ ಮಾಡ್ಬೇಕು, ಲಾಗಿನ್ ಆಗ್ತೀರಾ, ಚಾಯ್ಸ್ 1 ಚೂಸ್ ಮಾಡ್ತೀರಾ, ಫಸ್ಟ್ ಚಾಯ್ಸ್ 1 ಸ್ಟೂಡೆಂಟ್ಸ್, ಆದ ನಂತರ ಡೌನ್ಲೋಡ್ ಮಾಡ್ಬೇಕಾಗುತ್ತೆ ಅಥವಾ ಪ್ರಿಂಟ್ ತಗೋಬೇಕಾಗುತ್ತೆ ಚಲಾನ್ನ. ಆದ್ಮೇಲೆ ನೀವು ಚಲಾನಲ್ಲಿ ಎಲ್ಲಾ ಡೀಟೇಲ್ಸ್ ಇರುತ್ತೆ ಗೈಸ್, ಹೆಸರು, CET ನಂಬರು, ಅಲಾಟೆಡ್ ಕಾಲೇಜ್ ಡೀಟೇಲ್ಸ್, ಫೀ, ಬ್ಯಾಂಕು ಎಲ್ಲಾ ಡೀಟೇಲ್ಸ್ ಇರುತ್ತೆ ನೋಡಿ, ಬ್ಯಾಂಕ್ ಅಕೌಂಟ್ ನಂಬರು ಎಲ್ಲಾ ಡೀಟೇಲ್ಸ್ ಇರುತ್ತೆ. ಸೊ ನೀವು ಅದರಲ್ಲಿ ಕನ್ಫರ್ಮ್ ಮಾಡ್ಕೊಂಡು ಸಿಗ್ನೇಚರ್ ಹಾಕೊಂಡು, ಅದರಲ್ಲಿ 3 ಕಾಪಿ ಇರುತ್ತೆ, ಒಂದು ಸ್ಟೂಡೆಂಟ್ ಕಾಪಿ, ಒಂದು ಬ್ಯಾಂಕ್
ಇನ್ನೊಂದು KEA ಕಾಪಿ. ಸೊ 3 ಕಾಪಿ ಇರುತ್ತೆ, ಈ ತರ 3 ಕಾಲಮ್ಸ್ ಇರುತ್ತೆ. ಓಕೆ, ಸ್ಟೂಡೆಂಟ್ ಕಾಪಿ ಮಾತ್ರ ನಿಮಗೆ ಕೊಡ್ತಾರೆ, ಇವೆರಡು ಅವರೇ ಇಟ್ಕೊಂತಾರೆ. ಒಂದು KEAದು ಹಾಗೂ ಬ್ಯಾಂಕ್ ಅವ್ರ ಹತ್ರ ಇರುತ್ತೆ, KEAದವ್ರು ಕಳಿಸ್ತಾರೆ. ಓಕೆ, ಸೊ ಅದಾದ ನಂತರ ನೀವು ಡೌನ್ಲೋಡ್ ಮಾಡ್ಕೊಂಡಿರೋ ಅಮೌಂಟ್ ಪೇ ಮಾಡ್ಕೊಂತೀರಾ. ಪೇ ಮಾಡಿದ ನಂತರ KEAಗೆ ನೋಟಿಫೈ ಮಾಡಬೇಕು ಐ ಹ್ಯಾವ್ ಪೇಡ್ ಅಂತೇಳಿ. ಅದು ಹೇಗೆ? ಬೈ ಡೌನ್ಲೋಡಿಂಗ್ ದ ರಿಸಿಪ್ಟ್ ಆಫ್ ದ ಪೇಮೆಂಟ್. ಓಕೆ, ಕ್ಯಾಂಡಿಡೇಟ್ ಕಾಪಿ ನಿಮಗೆ ಕೊಟ್ಬಿಡ್ತಾರೆ. ಅಂಡ್ ಆಫ್ಟರ್ 1 hour ಆಫ್ ಮೇಕಿಂಗ್ ಪೇಮೆಂಟ್, ಇಲ್ಲಿ ನೋಡಿ ಅದನ್ನು ಕೊಟ್ಟಿದ್ದಾರೆ. ಒಂದೇ 1 ಗಂಟೆ ಆದ ನಂತರ ಆಫ್ಟರ್ 1 hour ಆಫ್ ಮೇಕಿಂಗ್ ಪೇಮೆಂಟ್ ಕ್ಯಾಂಡಿಡೇಟ್ ವಿಲ್ ಬಿ ಏಬಲ್ ಟು ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್. ಬರೀ ಒಂದೇ ತಾಸಲ್ಲಿ ನಿಮ್ಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಬಹುದು ಅಂತ ಅವ್ರು ಕೊಟ್ಟಿದ್ದಾರೆ. ಇನ್ ಕೇಸ್ ಲೇಟ್ ಆಗ್ಬೋದು, ತೊಂದರೆ ಇಲ್ಲ. ಲೈಕ್ ಮ್ಯಾಕ್ಸಿಮಮ್ 24 hours ಅಂತ ಇಟ್ಕೊಳ್ಳಿ. ಸೊ ಅವ್ರು 1 hour ಅಲ್ಲೇ ನಿಮಗೆ ಡೌನ್ಲೋಡ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಈ ತರ ಆಗಿಲ್ಲ ಅಂದಲ್ಲಿ ಭಯ ಪಡಬೇಡಿ, ಒನ್ ಡೇ ವೇಟ್ ಮಾಡಿ, 1 day ನಲ್ಲೇ ಆಗೋಗುತ್ತೆ. ಅವಾಗ ಚೆಕ್ ಮಾಡ್ತಾ ಇರಿ ಪೀರಿಯಡಿಕ್ ಆಗಿ ಅಷ್ಟೇ. ಓಕೆ, ಅಂಡ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿದ್ದೆ, ಅದನ್ನ ಪ್ರಿಂಟ್ ತಗೊಂಡು ಸಿಗ್ನೇಚರ್ ಹಾಕೊಂಡು ಇಮಿಡಿಯೇಟ್ ಆಗಿ ಕಾಲೇಜಿಗೆ ರಿಪೋರ್ಟ್ ಆಗಿ. ಕಾಲೇಜಿಗೆ ರಿಪೋರ್ಟ್ ಆಗಬೇಕು ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆನ್ ಆರ್ ಬಿಫೋರ್ ದ ಲಾಸ್ಟ್ ಡೇಟ್ ಮೆನ್ಷನ್ ಇನ್ ದ ಅಡ್ಮಿಷನ್ ಆರ್ಡರ್. ಅದು ವೆರಿ ಇಂಪಾರ್ಟೆಂಟ್. ಓಕೆ, ಅವ್ರು ಏನೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಹೇಳ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕಾಗುತ್ತೆ. ಕೆಲವೊಂದು ಸ್ಟೂಡೆಂಟ್ಸ್, ಸರ್ ನಮ್ಮ ಕಾಲೇಜ್ ಇದು ಬಂದಿಲ್ಲ, ಆ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ. ಓಕೆ, ಬಂದಿಲ್ಲ ಅಂತ ತೊಂದರೆ ಇಲ್ಲ, ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ಸ್ ತಗೊಂಡು ಹೋಗಿ. ಓಕೆ, ಬರೋದು ಲೇಟ್ ಇದೆ ಅಂತ ಇಟ್ಕೊಂಡು ಅದು ಬಂದಿಲ್ಲ ಅಂತ ಅಲ್ಲೇ ಕುತ್ಕೋಬೇಡಿ. ಕಾಲೇಜ್ ಬಂದಿರೋ ಸೀಟ್ ನ ಕಳ್ಕೊಂತೀರಾ. ಇನ್ ಕೇಸ್ ನೀವು ಅವ್ರು ಕೊಟ್ಟಿರೋಂಥ ಲಾಸ್ಟ್ ಡೇಟ್ ಒಳಗೆ ರಿಪೋರ್ಟ್ ಮಾಡಿಲ್ಲ ಅಂದ್ರೂ ಸಹ ನಿಮ್ ಸೀಟ್ ಕ್ಯಾನ್ಸಲ್ ಆಗುತ್ತೆ ಗೈಸ್. ಅದು ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ ಗಮನದಲ್ಲಿ ಇಟ್ಕೊಳ್ಳಿ. ಓಕೆ, ನಾನು ಇಲ್ಲಿ ತನಕ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡು ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾನು ಹೇಳುವಂತಹ ನೆಕ್ಸ್ಟ್ ಸ್ಕಾಲರ್ಶಿಪ್ಪಿನ ಡೀಟೇಲ್ಸ್ ಗೊತ್ತಾಗುತ್ತೆ. ಓಕೆ, ಸ್ಕಾಲರ್ಶಿಪ್ ಡೀಟೇಲ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾವ ಸ್ಕಾಲರ್ಶಿಪ್ ಹಾಕಬೇಕು, ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ, ಅಮೌಂಟ್ ನಮಗೆ ಎಷ್ಟು ಪಡಿಬಹುದು ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಗೈಸ್. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಏನ್ ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ, ಹಾಗೂ ಈ ವಿಡಿಯೋನ ಲೈಕ್ ಮಾಡಿ. ಆದಷ್ಟು ನಿಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ, ನಿಮ್ಮ ಗೆಳೆಯರಿಗೆ ಎಲ್ಲರಿಗೂ ಶೇರ್ ಮಾಡಿ, ಸೊ ದಟ್ ಎಲ್ಲರೂ ಬೆನಿಫಿಟ್ ಪಡೀಲಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಗುಡ್ ಡೇ. See you in the next session. Thank you. Thank you all. Bye.